ಓಲ್ಡ್ ಈಸ್ ಗೋಲ್ಡ್ ಎಂಬಂತೆ ಹಳೆಯದೆಂದು ಮೂಲೆಗಿಟ್ಟ ವಸ್ತುಗಳಿಗೆ ಭಾರಿ ಬೆಲೆ ಬಂದಿದೆ. ಪುರಾತನ ವಸ್ತುಗಳಿಗಂತೂ ತುಸು ಹೆಚ್ಚೇ ಡಿಮ್ಯಾಂಡ್ ಇದೆ. ಇದು ಮಂಜಿನನಗರಿಯ ಉದ್ಯಮಿಯೊಬ್ಬರ ಆಂಟಿಕ್ ಪೀಸ್ ಕಲೆಕ್ಷನ್ಸ್ ಕಥೆ. ಹೊರಗಿನಿಂದ ನೋಡಲು ಸ್ಪೈಸಸ್ ಮಳಿಗೆಯಾದರೂ ಇದರೊಳಗೆ ಕಾಲಿಟ್ಟರೆ ಸಾಕು ಹಳೆಯ ಪಾರಂಪರಿಕ ವಸ್ತುಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಇದನ್ನು ಪ್ರಾಚ್ಯ ವಸ್ತು ಸಂಗ್ರಹಾಲಯವೆಂದರೂ ತಪ್ಪಿಲ್ಲ. ನಮ್ಮ ಪೂರ್ವಿಕರು ಬಳಸುತ್ತಿದ್ದ ಹಳೆಯ ಅಪೂರ್ವ ವಸ್ತುಗಳೆಲ್ಲ ಇಲ್ಲಿದೆ. ಹೌದು, ಮಡಿಕೇರಿಯ ಮಂಗೇರಿರ ಮುತ್ತಣ್ಣ ವೃತ್ತದಿಂದ ರಾಜಸೀಟಿಗೆ ತೆರಳುವ ರಸ್ತೆಯ ಎಡಬದಿಯಲ್ಲಿ ಸ್ಪ್ಯಾರೋ ಕಾಫಿ ಅಂಡ್ ಸ್ಪೈಸಸ್ ಮಳಿಗೆ ಕಾಣಸಿಗುತ್ತೆ. ಇದರ ಮಾಲೀಕ ಪೊನ್ನಚನ ಮಧು ಸೋಮಣ್ಣ ಅವರಿಗೆ ಆಂಟಿಕ್ ವಸ್ತುಗಳನ್ನು ಸಂಗ್ರಹಿಸುವ ಹವ್ಯಾಸವಿದೆ. ನೂರಾರು ವರ್ಷಗಳ ಹಳೆಯದಾದ ವಸ್ತುಗಳು ಇವರ ಸಂಗ್ರಹದಲ್ಲಿದೆ. ಕಲ್ಲು, ಮಣ್ಣು, ಮರ, ಹಿತ್ತಾಳೆ, ತಾಮ್ರ, ಕಬ್ಬಿಣ, ಬೆಳ್ಳಿ, ಗಾಜಿನ ವಸ್ತು ಪರಿಕರಗಳಿವೆ. ಹಳೆಯ ಟೇಪ್ ರೆಕಾರ್ಡರ್, ಟಿವಿ, ಗ್ರಾಮಫೋನ್, ಬೆತ್ತದ ಬಾಸ್ಕೆಟ್, ಲಾಕರ್, ದೀಪಗಳು, ಪೂಜಾ ಪರಿಕರಗಳು, ಮಡಕೆ, ಭರಣಿ, ಮಜ್ಜಿಗೆ ಗುತ್ತಿ, ಸ್ಯಾಕಲ, ಜಾನಪದ ಪರಿಕರಗಳು, ಹೀಗೆ ಲೆಕ್ಕವೇ ಇಲ್ಲದಷ್ಟು ವೈವಿಧ್ಯಮಯ ವಸ್ತುಗಳ ಭಂಡಾರವೇ ಇಲ್ಲಿದೆ. ದಶಕದ ಹಿಂದೆ ಒಂದು ದಿನ ಪೊನ್ನಚನ ಮಧು ಅವರು ಮಡಿಕೇರಿ ಮಹದೇವಪೇಟೆ ಬಳಿಯ ಗುಜರಿ ಅಂಗಡಿಯೊಂದಕ್ಕೆ ಹೋಗಿದ್ರು. ಅಲ್ಲಿ ಹಳೆಯ ಕಾಲದ ವಿಭಿನ್ನ ಕ್ಲಾಕ್ ಒಂದು ಇವರ ಕಣ್ಣಿಗೆ ಬಿತ್ತು. ರೋಮನ್ ಅಂಕಿಗಳಿರುವ ವಿಕ್ಟೋರಿಯನ್ ನಾಟಿಕಲ್ ಶೈಲಿಯ ಹಿತ್ತಾಳೆಯ ಟೇಬಲ್ ಗಡಿಯಾರ ಅದಾಗಿತ್ತು. ನೋಡಲು ಆಕರ್ಷಕವಾಗಿದ್ದ ಆ ಗಡಿಯಾರವನ್ನು ತನಗೆ ಕೊಡುವಂತೆ ಅಂಗಡಿಯವರಲ್ಲಿ ಹಲವು ಬಾರಿ ಕೇಳಿಕೊಂಡಿದ್ರು. ಕೊನೆಗೊಂದು ದಿನ ಗುಜರಿ ಅಂಗಡಿಯ ಅರಿಫಾ ಮನಾವರ್ ಎಂಬ ಅಜ್ಜಿಯೊಬ್ಬಳು ಉಚಿತವಾಗಿ ಅದನ್ನು ನೀಡಿ ಆಶೀರ್ವದಿಸಿದ್ದಳು. ಅಂದಿನಿಂದ ಎಲ್ಲೇ ಹೋದರೂ ಪುರಾತನ ವಸ್ತುಗಳು ಸಿಕ್ತಿದ್ದು, ತನ್ನ ಮಳಿಗೆಯಲ್ಲೇ ಸಾಕಷ್ಟು ಸ್ಥಳ ಇರುವುದನ್ನು ಗಮನಿಸಿ ಅಲ್ಲಿಯೇ ಜಾನಪದ ಪರಿಕರಗಳನ್ನು ಸಂಗ್ರಹಿಸಿಡಲು ಪ್ರಾರಂಭಿಸಿದ್ರು. ಮನುಷ್ಯ ಅಂತ ಹೇಳಿದ್ಮೇಲೆ ಯಾವ್ದಾರೊಂದು ಚಟುವಟಿಕೆ, ಯಾವ್ದಾರೊಂದು ಚಟಕ್ಕೆ ಬಿದ್ದಿರಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲ ಒಂದು ಹಾಬಿ ಇರಬೇಕು ಅಂತ, ನಾವು ಸದಾ ಚಟುವಟಿಕೆಯಲ್ಲಿ ಇರ್ತಾರಾಗ ಅಂತ ಒಂದು ಲೆಕ್ಕ. ಹಾಗೆ ನನಗೆ ಎಲ್ಲ ಥರದಲ್ಲಿ ಇದ್ವಿ ನಾವು. ಅದು ಇಲ್ಲಿ ಬಂದು ಅಂಗಡಿ ಓಪನ್ ಮಾಡಿದ ಮೇಲೆ ಇದೇನೋ ಆ್ಯಂಟಿಕ್ಸ್ ಬಗ್ಗೆ ಸ್ವಲ್ಪ ನನಗೆ ಒಲವು ಬಂತು. ಇದು ಹೇಗೆ ಬಂತಂದರೆ, ಆ್ಯಕ್ಚುಲಿ ನಾವು ಇಲ್ಲಿ ಮಡಿಕೇಲಿರೋ ಸ್ಕ್ರ್ಯಾಪಿಗೆ ನಾವು ಬಾಟ್ಲು, ನಮಗೆ ವೈನು ಜೇನಿಗೆಲ್ಲ ಓಲ್ಡ್ ಬಾಟ್ಲ್ಸ್ ಬೇಕಾಗ್ತದೆ. ಅದಕ್ಕೆ ಸ್ಕ್ರ್ಯಾಪಿಗೆ ಹೋಗೋತ್ತಿಗೆ ಅಲ್ಲಿ ಕೆಲವು ಕಡೆ ಐಟಮ್ಸ್ಗಳು ಬರುತ್ತೆ. ಅಲ್ಲಿ ಹಳೆ ಕೆಲವರಿಗೆ ಬೇಡದ ಐಟಮು, ಒಬ್ರದ್ದು ಕಸ ಇನ್ನೊಬ್ರದ್ದು ರಸ ಅಂತ ಹೇಳ್ದಂಗೆ ಅಲ್ಲಿ ನನಗೊಂದು ಒಂದೆರಡು ಮೂರು ಐಟಮ್ ಹಂಗೆ ಸುಮ್ಮನೆ ಕಣ್ಣಿಗೆ ಬೀಳ್ತಾಯಿತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಈ ಐಟಮ್ನ ನಾನು ಒಂದು ಸ್ಕ್ರ್ಯಾಪಲ್ಲಿ ನೋಡಿದೆ. ಅಲ್ಲಿ ಅವನ್ನ ಕೇಳ್ತಾ ಇರ್ತಿದ್ದೆ, ಹುಡುಗನ ನಮ್ಗೆ ಕೊಡಿ ಅಂತ ಕೇಳೋತ್ತಿಗೆ ಅವನು ಇಲ್ಲ ಅಣ್ಣ ಬೇಕು ಅಂತ ಹೇಳ್ತಿದ್ದ. ಒಂದು ದಿವಸ ಅವ್ರ ಅಮ್ಮ ಇದ್ದರು, ನಾನು ಕೇಳೋತ್ತಿಗೆ ಅವರು ಲೇಡಿ ಅಮ್ಮ ಹೇಳಿದ್ರು, ಉನ್ಕಾ ದೇದೇ ಬೇಟ ಉನ್ಕಾ ಬಡಾ ಶಪೆ ಉದರ್ ರಕ್ಕಂಗೆ ಅಂತೇಳಿ ಏನೋ ಒಂದು ಆಶೀರ್ವಾದದ ಮಾತ್ರ ನನಗೆ ಕೇಳಿ ನಂಗೆ ಕೊಟ್ಟರು. ಅವತ್ತಿಂದ ನಾವು ತಿರುಗಿ ನೋಡಲಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಎಲ್ಲಿ ಹೋದರೂ ನನಗೆ ಆ್ಯಂಟಿಕ್ಸ್ ನನ್ನ ಕೈಗೆ ಸಿಕ್ತಿತ್ತು. ನನ್ನ ಕೈಗೆ ನನ್ನ ಬೆಲೆಗೆ ತಕ್ಕ ಸಿಕ್ತಿತ್ತು ನನಗೆ. ವಿಪರೀತವಾಗಿ ಅದಕ್ಕೂ ನಾನು ಇಷ್ಟರೊಳಗೆ ನಾನು ತುಂಬ ದುಡ್ಡು ಕೊಟ್ಟಿದ್ದೀನಿ ಅಂತ ನನಗೆ ಎಲ್ಲೂ ಬೇಜಾರಿಲ್ಲ. ನಾನು ಏನುಂಟು ಅದರದ್ದು ವ್ಯಾಲ್ಯೂ ತಕ್ಕ ನನ್ನ ವ್ಯಾಲ್ಯೂಗೆ ತಕ್ಕ ನನಗೆ ಸಿಕ್ತಿತ್ತು. ಪ್ರಾರಂಭದಲ್ಲಿ ಸ್ಪೈಸಸ್ಗೆ ಭೇಟಿ ನೀಡುವವರು ಆಂಟಿಕ್ ಪೀಸ್ಗಳನ್ನು ಕಂಡು ಖರೀದಿಸುತ್ತಿದ್ರು. 5-6 ತಿಂಗಳು ದಿನಕ್ಕೆ 1-2ರಂತೆ ಮಾರಾಟವಾಗ್ತಿತ್ತು. ಆದರೆ ಒಮ್ಮೆ ಕಳೆದುಕೊಂಡ ವಸ್ತು ಮತ್ತೆ ಸಿಗಲ್ಲ ಎಂಬುದನ್ನು ಅರಿತ ಮಧು ಅವರು ಮಾರಾಟ ನಿಲ್ಲಿಸಿದ್ರು. ಹಳೆಯ ವಸ್ತುಗಳನ್ನು ಸಂಗ್ರಹಿಸಿಡುವ ಹವ್ಯಾಸ ಬೆಳೆಸಿಕೊಂಡರು. ಹಿರಿಯರು ಬಂದಾಗ ಇದನ್ನೆಲ್ಲ ನೋಡಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ರು. ಇದರಿಂದ ಮಧು ಅವರ ಸ್ಪೈಸಸ್ ಉದ್ಯಮಕ್ಕೂ ಅನುಕೂಲವಾಯಿತು. ಗುಜರಿ ಅಂಗಡಿ, ಹಳೆಯ ಪಾತ್ರೆ ಅಂಗಡಿ, ಸಂಗ್ರಹಕಾರರ ಬಳಿಯಿಂದ ಖರೀದಿಸಲು ಆರಂಭಿಸಿದ್ರು. ಕೆಲವೊಂದು ರಸ್ತೆ ಬದಿಯಲ್ಲಿ ಬಿದ್ದು ಸಿಕ್ಕಿದ್ದೂ ಇದೆ. ಮತ್ತೆ ಕೆಲ ಪಾರಂಪರಿಕ ವಸ್ತುಗಳು ಮಧು ಅವರ ಐನ್ ಮನೆ, ಅತ್ತೆ ಮನೆ ಹಾಗೂ ಗೆಳೆಯರಿಂದಲೂ ಸಿಕ್ಕಿವೆ. ಫಸ್ಟ್ ನಾನು ತಂದಾಗೆ ಅದನ್ನ ಜನ ನಂದು ಟೂರಿಸ್ಟ್ ಪ್ಲೇಸ್ ಆದ ಕಾರಣ ಮಾರಲಿಕ್ಕೆ ಕೇಳ್ತಿದ್ರು. ನಾನು ಲಾಭ ನೋಡಿಕೊಂಡೆ, ದುಡ್ಡು ನೋಡಿದೆ, ಕೊಡ್ಲಿಕ್ಕೆ ಹೋದೆ. ಮತ್ತು ನನಗೆ ಮನಸ್ಸಿಗಾಯಿತು, ಇವತ್ತು ಕೊಡುವುದು ನಾಳೆ ನನಗೆ ಪುನಃ ಬೇಕು ಅಂತಾರೆ, ನನಗಿದು ಸಿಗೋದಿಲ್ಲ ಅಂತೇಳಿ ಅಲ್ಲಿಂದ ನಾನು ಮಾರೋದು ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮಾರಿಲ್ಲ ಅಂತಿಲ್ಲ, ಸ್ವಲ್ಪ ಒಂದು 6 ತಿಂಗಳು ಮಾರಿರ್ಬೋದು. ಒಂದು ದಿನಕ್ಕೆ 1-2 ಐಟಮ್ ಥರ ಮಾರಿದ್ವಿ. ತುಂಬ ಡಿಮಾಂಡ್ ಇದೆ ಆ್ಯಂಟಿಕ್ಕಿಗೆ. ಮತ್ತು ಮಾರೋದ್ರಲ್ಲಿ ರಿಸ್ಕ್ ಅಂತಂದರೆ ಸುಮ್ಮನೆ ಮಾರಿದರೆ ನಾಳೆಗೆ ಡಿಪಾರ್ಟ್ಮೆಂಟು, ಪೊಲೀಸು, ಅದು ಕಳ್ಳತನ, ಇದರಲ್ಲಿ ಹೈಯೆಸ್ಟು ಆ್ಯಂಟಿಕ್ಸಲ್ಲಿ ಹೈಯೆಸ್ಟು 2 ನಂಬರ್ ಇದೆ. ಅದರಿಂದಾಗಿ ನಾವು ಸುಮ್ಮನೆ ಅವರಿಗೆ ಸಿಕ್ಕಾಕೊಳ್ತೀವಿ. ಅದಕ್ಕಿಂತ ನಾವು ಇಲ್ಲೇ ಡಿಸ್ಪ್ಲೇ ಮಾಡಿದರೆ ನನಗೆ ಇದರಿಂದ ಬಿಸ್ನೆಸ್ಸು ಪ್ಲಸ್ ಆಗ್ತದೆ, ನಂದು ಒಂದು ಕಲೆಕ್ಷನ್ ಜಾಸ್ತಿ ಆಗ್ತದೆ ಯೋಚನೆ ಮಾಡಿಕೊಂಡು
ಹಾಗೆ ಅದನ್ನ ಮಾರೋದು ನಿಲ್ಲಿಸಿ ಮಾಡ್ತಾಯಿದ್ದೀನಿ. ನನಗೆ ಬಂದವರು ತುಂಬ ಎಪ್ರಿಸಿಯೇಷನ್ ಕೊಡ್ತಾರೆ. ಮತ್ತು ಬಂದ ವಯಸ್ಸಾದವರು ಅವರ ಹಳೆ ದಿನಗಳೆಲ್ಲ ನೆನಪು ಮಾಡ್ಕೊಳ್ತಾರೆ. ನಾವು ಅಜ್ಜಿ ಮನೆ, ತಾಯಿ ಮನೆ, ತಂದೆ ಮನೆ ಇದೆಲ್ಲ ನೆನಪು ಮಾಡಿಕೊಂಡು ಅವರಿಗೂ ಒಂದು ಸವಿ ನೆನಪು, ನನಗೂ ಒಂದು ಮನಸ್ಸಿಗೊಂದು ಇದು ಹೀಗೆ ಇತ್ತಲ್ಲ ಹಾಗಿತ್ತಲ್ಲ ಅಂತ ಯಂಗ್ಸ್ಟರ್ಸಿಗೆ ಹೇಳಿಕೊಡ್ಲಿಕ್ಕೂ ನನಗೊಂದು ಚಾನ್ಸು. ಇದು ಬಿಸ್ನೆಸ್ ಒಟ್ಟಿಗೆ ಹಾಬಿ, ನನಗೆ ಇದು ತುಂಬ ಖುಷಿ ಕೊಡುವಂಥ ಹಾಬಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಕಲೆಕ್ಷನ್ ಇಲ್ಲ, ಲೆಕ್ಕ ಇಲ್ಲ ನನ್ನ ಹತ್ರ. ನಾನು ಹೋದಾಗ ಬಂದಾಗ ಅದೇ ಇದು ಎಲ್ಲಿಂತದೆ ಶೋರೂಮಲ್ಲಿ ಸಿಗ್ಬೋದು, ಯಾರು ಒಳ್ಳೆ ಕಲೆಕ್ಟರ್ ಹತ್ರ ಸಿಗ್ತದೆ. ಕೆಲವು ಐಟಮ್ ಇದು ನಮಗೆ ಸ್ಕ್ರ್ಯಾಪಲ್ಲಿ ಸಿಗ್ತದೆ, ಹಳೆ ಪಾತ್ರೆ ಅಂಗಡಿಗಳಲ್ಲಿ ಎಲ್ಲಿ ಅಂತಿಲ್ಲ. ಕೆಲವು ಕಡೆ ರೋಡ್ ಸೈಡ್ ಬಿದ್ದು ಸಿಕ್ಕಿದ್ದು ಐಟಮ್ಗಳು ನನಗುಂಟು. ಅದೇ ಕೆಲವರಿಗೆ ಬೇಡವಾದ ಈ ಪ್ರಪಂಚದಲ್ಲಿ ಯಾವ ಐಟಮು ಯಾರಿಗೆ ಇಲ್ಲ ಅಂತಿಲ್ಲ, ಅದಕ್ಕೊಂದು ಜನ ಇದ್ದಾರೆ. ಬೇರೆಯವ್ರಿಗೆ ಬೇಡಾದದ್ದು ಇನ್ನೊಬ್ಬರಿಗೆ ಬೇಕಾಗಿರುತ್ತೆ. ಹಾಗೆ ಇದು ಬೆಲೆ ನನ್ನ ಹತ್ರ ಇಲ್ಲ ಇವತ್ತು ಗಂಟ. ನಾನು ಅದನ್ನ ಲೆಕ್ಕನೇ ಇಡಲಿಲ್ಲ. ಸಿಕ್ಕಿದಾಗೆಲ್ಲ ನಾನು ದುಡ್ಡು ಕೊಟ್ಟೆ ತೊಗೊಂಬಂದಿದ್ದೆ. ಯಾಕೆಂದರೆ ನನ್ನ ಕಸಿನ್ಸ್ ಒಂದು 2-3 ಜನ ಕಲೆಕ್ಟ್ ಮಾಡಿದವರು ಹೇಳ್ತಾಯಿದ್ರು, ನೀನು ಫ್ರೀ ತೊಗೊಂಡೋಗಿದ್ರೆ ಅಲ್ಲಿ ನೀನು ಕ್ಲೀನ್ ಮಾಡಿ ತೊಳೆದು ಇಡೋತ್ತಿಗೆ ಕೊಟ್ಟವನಿಗೆ ಮನಸ್ಸಿಗೆ ಒಂಥರ ಇದಾಗಿ ಅದು ವಾಪಸ್ ಕೊಡೋ ಇದು ಪ್ರಮೇಯ ಬರ್ತದೆ. ಅದರಿಂದಾಗಿ ಏನು ತಗೊಂಡ್ರು ದುಡ್ಡು ಕೊಟ್ಟೆ ತಗೊಂತೇಳಿ ಹಂಗೆ ನಾನೆಲ್ಲ ಕಂಪ್ಲೀಟ್ ಎಲ್ಲ ಪೇಮೆಂಟ್ ಮಾಡಿ ತೊಗೊಂಡಿದ್ದು. ಒಂದು 2-3 ಐಟಮ್ ನನಗೆ ನಮ್ಮ ಸ್ವಂತ ಅತ್ತೆ ಮನೆಯಿಂದಲೇ ತಂದಿದ್ದುಂಟು. ನಮ್ಮ ತಂದಿದ್ದ ಅಕ್ಕನ ಮನೆಯಿಂದ ತಂದಿದ್ದ ಐಟಮ್ಗಳುಂಟು. ಅದೆಲ್ಲ ಅವರು ಕೇಳೋದಿಲ್ಲ, ಬಟ್ ಅವರು ಒಂದು ಮನಸಾರೆ ನನಗೆ ಕೊಟ್ಟಿದ್ದಾರೆ. ಅಂಥ ಐಟಮ್ಗಳು ಉಂಟು. ಬಟ್ ಮೆಜಾರಿಟಿ ಐಟಮ್ಸ್ ಪೇಯ್ಡ್. ಮತ್ತು ಒಂದು 2-3 ನನ್ನ ಫ್ರೆಂಡ್ಸು ಕೊಟ್ಟಿದ್ದಾರೆ. ತಗೋ ನಿನ್ನಲ್ಲಿ ಇಟ್ಕೋ ಚೆನ್ನಾಗಿದೆ ಅಂತೇಳಿ ಕೊಟ್ಟವರು ತುಂಬ ಇದ್ದಾರೆ. ಬಟ್ ಮೆಜಾರಿಟಿ ಪೇಯ್ಡ್ ಮಾಡಿ ತಗೊಂಡಿದ್ದು ನಾನು. ಅಂದಾಜು 300 ವರ್ಷಗಳ ಹಿಂದಿನ ಮಣ್ಣಿನ ಕಳಸಿಗೆ ಇಲ್ಲಿದೆ. ವಿಶೇಷವೆಂದರೆ ಬೇವು ಅಥವಾ ಗಮಾರ್ನಂತಹ ಮರದಿಂದ ನುರಿತ ಕುಶಲಕರ್ಮಿಗಳು ಕೆತ್ತಿರುವ ಮುಖವಾಡವೊಂದಕ್ಕೆ ₹40,000 ಕೊಟ್ಟು ಗುಜರಾತ್ನ ಸಂಗ್ರಹಗಾರರೊಬ್ಬರಿಂದ ಖರೀದಿಸಿದ್ದಾರೆ. ಅತಿ ಹೆಚ್ಚು ಹಣ ನೀಡಿ ಪಡೆದ ವಸ್ತು ಇದಾಗಿದ್ದು, ಉಳಿದೆಲ್ಲ ವಸ್ತುಗಳು ಕಡಿಮೆ ಬೆಲೆಗೆ ಸಿಕ್ಕಿದೆ ಎಂದು ಪೊನ್ನಚ್ಚನ ಮಧು ತಿಳಿಸಿದ್ದಾರೆ. ಇದು ಸಾಧಾರಣ ಆಯ್ತು, ಒಂದು 10-11 ಇಯರ್ಸ್ ಆಯಿತು. ಇನ್ಫ್ಯಾಕ್ಟ್ ನನ್ನ ಹತ್ರ ಒಂದು ಕಲೆಕ್ಷನ್ ಅಪರೂಪದ ಈಗ ಎಲ್ಲೋ ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ, ನನಗೆ ಎಲ್ಲೋ ಇಟ್ಬಿಟ್ಟಿದ್ದೀನಿ. ನನ್ನ ಅಣ್ಣನ ಕಲೆಕ್ಷನ್ ಆ್ಯಕ್ಚುಲಿ ಮ್ಯಾಚ್ ಬಾಕ್ಸು ಕಲೆಕ್ಷನ್. ಅದು ಮೋರ್ ದೆನ್ 1000s ಇರ್ಬೋದು. ಅದು ಏನಂತಂದರೆ ಮೇ ಬಿ 1986-87 ಕಲೆಕ್ಷನ್. ಅದು ಸ್ಟಿಲ್ ನನ್ನ ಹತ್ರ ಅದು ಎಲ್ಲೋ ಹುಡ್ಕೋತಿ ಸಿಕ್ಕಿದ್ದು. ಅದು ನನ್ನ ಅಣ್ಣಂದು ಕಲೆಕ್ಷನ್. ಅವನಿಗೆ ಗೊತ್ತಿಲ್ಲ. ಆಗ ನಾವು ಸಣ್ಣವ್ರ ಜೊತೆಗೆ ಮಾಡಿದಂಥ ಕಲೆಕ್ಷನ್ ಅದು ಕೂಡ ನನ್ನ ಹತ್ರ ಒಂದು ಅಪರೂಪದ ಕಲೆಕ್ಷನ್ ಉಂಟಂತ ಹೇಳಲಿಕ್ಕೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಂತೂ ಒಂದು ನಮ್ಮ ಇದು ಕಳಸಿಗೆ ಅಂತ ಹೇಳ್ತೀವಿ ನೋಡಿ, ಸ್ಟೀಮರ್, ಅದು ಒಂದು ಮಣ್ಣದು ನನ್ನ ಹತ್ರ ಇದೆ. ನಮ್ಮ ಅತ್ತೆ ಮನೆಯಿಂದ ತಂದಿದ್ದು. ಅದೊಂದು 300 ವರ್ಷ ಹಿಂದೆ ಇರ್ಬೋದು ಅಂತ ನನಗೆ ಅವರೇ ಹೇಳಿದ್ದು. ಅವರು ಯೂಸ್ ಮಾಡಿಲ್ಲ, ಅವ್ರ ಅತ್ತೆ ಮಾವಸ ಯೂಸ್ ಮಾಡಲಿಲ್ಲ ಅಂತ ನಮ್ಮ ಅತ್ತೆ ಇರೋತ್ತಿಗೆ ಹೇಳ್ತಿದ್ರು. ಅವರೇ ಒಂದು ಮೋರ್ ದೆನ್ 100 years ಆಗಿತ್ತು ಅವರಿಗೆ. ಅದೊಂದು ಓಲ್ಡ್ ಐಟಮ್ ಅಂತ ನನಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಹೈಯೆಸ್ಟ್ ಪೇಯ್ಡ್ ಆ್ಯಂಟಿಕ್ ಈ ಮಾಸ್ಕಿಗೆ ಅರೌಂಡ್ ನಾನು 40,000 ಚಿಲ್ಲರೆ ಕೊಟ್ಟಿದ್ದೀನಿ. ಅದು ಫುಲ್ ಮಾಸ್ಕ್, ಹಾಫ್ ಮಾಸ್ಕ್ಗಳಿದೆ. 40-42 ಆ ಮಾಸ್ಕಿಗೆ ಕೊಟ್ಟು ನಾನು ಒಬ್ಬ ಕಲೆಕ್ಟರ್ ಕೈಯಿಂದ, ನಾನು ಗುಜರಾತ್ ಒಬ್ಬ ಕಲೆಕ್ಟರ್ ಕೈಯಿಂದ ನಾನು ತೊಗೊಂಡಿದ್ದು. ಅದು ಹೈಯೆಸ್ಟ್ ಪೇಯ್ಡ್. ಅದ್ರದ್ದು ಹಾಫ್ ಸಹ ಮತ್ತೆ ಯಾವುದಕ್ಕೂ ಕೊಡ್ಲಿಕ್ಕೆ ಹೋಗಿಲ್ಲ, ಕೊಟ್ಟೆ. ಬಟ್ ನನಗೊಂದು ಸಮಾಧಾನ ಇದೆ, ಚೆನ್ನಾಗಿದೆ. ಅದು ವೆರಿ ರೇರ್ದು ರೇರ್ ಐಟಮ್, ಆಫ್ರಿಕನ್ ಆರ್ಟ್ ಅಂತ ಹೇಳಿ ನಾನು ತೊಗೊಂಡಿದ್ದು. ಅದು ಹೈಯೆಸ್ಟ್ ಪೇಯ್ಡ್. ಹಿಂದಿನ ಕಾಲದ ಕಾಫಿ ರೋಸ್ಟರ್ ಬಳಕೆಯ ಬಗ್ಗೆ ಮಧು ಚಿತ್ತಾರದೊಂದಿಗೆ ವಿವರಿಸಿದ್ದಾರೆ. ರೋಟರಿ ಮಿಸ್ಟಿ ಹಿಲ್ಸ್ ಸದಸ್ಯರಾಗಿರುವ ಇವರು ಕಳೆದ 30 ವರ್ಷಗಳ ಥೀಮ್ ಪಿನ್ ಅನ್ನು ಸಂಗ್ರಹಿಸಿಟ್ಟಿದ್ದಾರೆ. ಇನ್ನು ಹಳೆಯ ಪಿನ್ಗಳ ಹುಡುಕಾಟದಲ್ಲಿದ್ದಾರೆ. ಕಾಫಿ ರೋಸ್ಟರ್ ಹೇಗೆ ಅಂತಂದರೆ, ಇಲ್ಲಿ ಈ ಜಾಗದಲ್ಲಿ ಇದ್ಲು ಹಾಕಬೇಕು, ಇದು ಕೆಂಡ ಹಾಕಬೇಕು. ಕೆಂಡ ಗೊತ್ತಾಯ್ತಲ್ಲ, ಇದ್ಲು ಹಾಕಿ ಅದು ಕೆಂಡ ಹಾಕಬೇಕು. ಇದೊಂದು ರೋಲರ್, ಇದೊಂದು ಓಪನ್ ಇದೆ. ಇಲ್ಲೇ ಕಾಫಿ ಗ್ರೀನ್ ಬೀನ್ಸ್ ಹಾಕಿ ಕ್ಲೋಸ್ ಮಾಡಿ ಜಸ್ಟ್ ಕೀಪ್ ಆನ್ ರೊಟೇಟಿಂಗ್. ರೋಲ್ ಮಾಡ್ತಾ ಹೋದಂಗೆ ಒಳಗಡೆ ಕಾಫಿ ರೋಸ್ಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನೋಡ್ಕೋಬೋದು ಕಾಫಿ ಎಷ್ಟು ರೋಸ್ಟ್ ಆಯಿತು ಅಂತ. ಅರ್ಜೆಂಟಿಗೆ ಮನೆಯಲ್ಲೆಲ್ಲ ರೋಸ್ಟಿಂಗ್ ಕೊಡೋದೇ ನಮ್ಮ ಇದನ್ನೇ ಮಾಡ್ತಾಯಿದ್ರು. ಈ ಕೀಪ್ ಆನ್ ರೋಲ್ ಮಾಡ್ತಾ ಸ್ಲೋ ರೋಸ್ಟಿಂಗಲ್ಲಿ ಹ್ಯಾಂಡ್ ರೋಸ್ಟಿಂಗ್. ನಂಗೆ ಅಮ್ಮ ಕೊಟ್ಟಿದ್ದಾರೆ, ನಾನು ಇದರಲ್ಲಿ ರೋಲ್ ಮಾಡಿ ನಂಗೆ ಯೋಚನೆ ಉಂಟು. ಇದು ನಮ್ಮ ಮನೆದೇ ಐಟಮು. ಹೀಗೆ ರೋಲ್ ಮಾಡಿದ್ರೆ ಕಾಫಿ ರೋಸ್ಟ್ ಆಗ್ತದೆ. ಎಷ್ಟು ಬೇಕು ರೋಸ್ಟ್ ಆದಮೇಲೆ ಇದು ಮನೆಯದು ಸ್ಲ್ಯಾಬಲ್ಲಿ, ನಿಮ್ಮ ಹೊಲಕ್ಕೆ ಇದು ಅಡುಗೆ ಮನೆ ಸ್ಲ್ಯಾಬಲ್ಲಿ ಇಟ್ಕೊಂಡು, ಇದೊಂದು ನೋಡಿ, ಇದು ಗ್ರೈಂಡರ್. ಇದು ಕೈಲಿ ಇಟ್ಕೊಂಡು ಇದನ್ನು ಫಾಸ್ಟ್ ತೆಗೆಸಿದ್ರೆ
ಇದರಲ್ಲಿ ಇದು ಪೌಡ್ರ್ ಬರ್ತದೆ, ಇಲ್ಲಿ ಬೀನ್ಸ್ ಹಾಕಿ ಇಲ್ಲಿ ಪೌಡ್ರ್ ಬರ್ತದೆ. ಫಾಸ್ಟ್ ತಿರುಗಿಸಿದ್ರೆ ಪೌಡ್ರು ಫುಲ್ ಫೈನ್ ಪೌಡ್ರ್ ಬರ್ತದೆ. ಸ್ಲೋ ತಿರುಗಿಸಿದ್ರೆ ರೊಟೇಷನ್ ಸ್ಲೋ ಇದ್ದಾಗ ಅದೊಂದು ನಮಗೆ ಕೋರ್ಸ್ ಪೌಡ್ರ್ ಬರುತ್ತೆ. ಅದೊಂದು ಟೆಕ್ನಾಲಜಿ ಒಳಗಡೆ, ಅದರೊಳಗೆ ಸಿಂಪಲ್ ಟೆಕ್ನಾಲಜಿ, ದೊಡ್ಡ ಇಂಜಿನಿಯರಿಂಗ್ ಇಲ್ಲ, ಬಟ್ ವೆರಿ ತುಂಬ ಸೈಂಟಿಫಿಕ್ ಆಗಿ ಒಂದು ಚೆನ್ನಾಗಿ ಮಾಡಿರೋಂಥ ವಿಷಯ. ಯಾವಾಗ ಬೇಕೋ ಆಗ ಕಾಫಿ ರೋಸ್ಟ್ ಮಾಡ್ಕೊಳ್ಳೋದು, ಪೌಡ್ರ್ ಮಾಡ್ಕೊಳ್ಳೋದು, ಕಾಫಿ ಕುಡಿಯೋದು, ಫ್ರೆಶ್, ಆಲ್ವೇಸ್ ಫ್ರೆಶ್, ಗಾರ್ಡನ್ ಫ್ರೆಶ್ ಅದು ಹೇಳ್ತಾರಲ್ಲ, ಇದು ಮನೇಲೇ ಫ್ರೆಶ್ ಕಾಫಿ. ನಾನು ಇಲ್ಲಿ ಮಡಿಕೇರಿ ರೋಟ್ರಿ ಮಿಸ್ಟ್ರೀಸ್ದು ನಾನು ಮೆಂಬರ್ ಆದಮೇಲೆ ನಮ್ಮಲ್ಲಿ ರೋಟ್ರಿಲಿ ಪ್ರತಿ ವರ್ಷ ಒಂದು ಥೀಮ್ ಪಿನ್ ಅಂತ ಕೊಡ್ತಾರೆ. ಇನ್ನು ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಬರೋ ವರ್ಷಕ್ಕೆ ನಾವು ಯಾವ ಥರ ಕೆಲಸ ಮಾಡಬೇಕಾದ್ರೆ ಒಂದು ಥೀಮ್ ಸೆಟ್ ಮಾಡ್ತಾರೆ. ಹಾಗೆ ಆ ಥೀಮು ವರ್ಷ ಚೇಂಜ್ ಆಗ್ತಾ ಇರ್ತದೆ. ಇದು ನಾನು ಸೇರಿದ ಮೇಲೆ ನಾನು ಆ್ಯಕ್ಚುಲಿ 2006 ಸೇರಿದ್ದೀನಿ, ಬಟ್ ಈಗ 25 ಇದು ಮಾಡಿ ವರ್ಷಕ್ಕೆ 25 ವರ್ಷ, ಬಟ್ ಇನ್ನು ಇದ್ರ ಮೇಲೆ ಒಂದು 5-6 ವರ್ಷ ಆಗಿದೆ. ಸೊ ಒಂದು 30-35 ವರ್ಷದ ಪಿನ್ನು ನನ್ನ ಹತ್ರ ಎಲ್ಲ ಇದೆ. ಇನ್ನು ಹಳೇದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಹಳೆ ರೊಟೇರಿಯನ್ಸ್ ಹತ್ರ ಕೇಳಿ ಅದು ಇದು ಮಾಡ್ಕೊಂಡಿದ್ದೀನಿ, ಬಟ್ ಎಲ್ಲ ಜನ ಇಟ್ಕೊಂಡಿರೋದಿಲ್ಲ. ಇದು ವರ್ಷ ಪ್ರತಿಯೊಬ್ಬರು ರೊಟೇರಿಯನ್ ಆಗಿದ್ದರೆ ಅವ್ನಿಗೊಂದು ಪಿನ್ ಕೊಡ್ತಾರೆ, ಅದನ್ನ ಕಲೆಕ್ಟ್ ಮಾಡಿ ನಾನು. ಇದು 2018 ಬೋರ್ಡ್ ಇದು. ಸೊ ಅದಾದಮೇಲೆ ಇನ್ನೊಂದು 7-8 ಪಿನ್ ನನ್ನ ಹತ್ರ ಉಂಟು. ನಾನು ಬೋರ್ಡ್ ಬಿಟ್ಬಿಟ್ಟು ಸ್ವಲ್ಪ ದೊಡ್ಡ ಬೋರ್ಡ್ ಮಾಡೋದಿದ್ದೀನಿ. ಒಂದು 30 years ಪಿನ್ ನನ್ನ ಹತ್ರ ಇದೆ. ಅದು ಒಂದು ಕಲೆಕ್ಷನ್, ನಂದು ಒಂದು ರೇರ್ ಕಲೆಕ್ಷನ್ ಅಂತ ಹೇಳ್ಬೋದು. ಹಾಗೆ ನಮ್ಮಲ್ಲಿ ಇದು ಕೊಡಗಿನಲ್ಲಿ ವಿಶೇಷವಾದದ್ದು ನಮ್ಮ ಕೋವಿ ಸಂಸ್ಕೃತಿ. ನಮಗೆ ಇನ್ಕಮ್ ಟ್ಯಾಕ್ಸ್ ಬೇಕಾಗಿಲ್ಲ. ನಮ್ಮ ಜಾತಿ ಆಧಾರ, ನಮ್ಮ ಪ್ರಾಪರ್ಟಿ ಜಮ್ಮಾದ ಆಧಾರದ ಮೇಲೆ ನಮಗೆ ಗನ್ ಸಿಗ್ತದೆ. ನಾನು ಹಾಗೆ ನಂದು ಜಮ್ಮದ ಮೇಲೆ ಲೈಸೆನ್ಸ್ ತಗೊಂಡು ಕೋವಿ ಹುಡುಕ್ತಾ ಇದ್ದೆ. ಅಷ್ಟೊತ್ತಿಗೆ ಇದೊಂದು ಡಬಲ್ ಬ್ಯಾರಲ್ ಹತ್ರ ಉಂಟಿತ್ತು. ಇದು ಮೇ ಬಿ 18th ಅರ್ಲಿ 19th ಸೆಂಚುರಿ ಇದಿರ್ಬೋದು. ಇಲ್ಲ ಲೇಟ್ 18. ಯಾಕೆಂದರೆ ವೆರಿ ರೇರ್ ಆಫ್ ರೇರ್, ತುಂಬ ಜನರ ಹತ್ರ ಇಲ್ಲ ಈ ಕೋವಿ. ಡಬಲ್ ಬ್ಯಾರಲ್ ಇದೆ. ಇದರಲ್ಲಿ ನಳಿಕೆಯಲ್ಲಿ ತುಂಬ ವಿಶೇಷವಾಗಿದೆ. ಒಂದರಲ್ಲಿ ಸ್ಲೆಗ್ ಅಂತ ಹೇಳ್ತೀವಿ, ಸಿಂಗಲ್ ಹಾಕಿ ಹೊಡೆಯುವಂಥ ಇದು, ಅದು ಒಂದೇ ಹೋಗುತ್ತೆ. ಇದರಲ್ಲಿ ಇನ್ನೊಂದು ನಳಿಕೆಯಲ್ಲಿ ಹೋದರೆ ಅದು ಚದುರುವಂಥ 12th ಬೋರ್ ಪಾಯಿಂಟ್ ಇದನ್ನ ಯೂಸ್ ಮಾಡ್ತೀವಿ. ಈ ಥರ ಬರುತ್ತೆ. ಇದು ಯೂಸ್ ಮಾಡಿ, ಇದು ಸ್ಟಿಲ್ ವರ್ಕಿಂಗ್. ನಾನು ಮೊನ್ನೆ ಒಂದು ಇವೆಂಟ್ಗೆ ಹೋಗಿ ನನಗೆ ಫಸ್ಟ್ ಪ್ಲೇಸ್ ಆಗಿದೆ. ಈ ಗನ್ನು ವೆರಿ ರೇರ್ ಆಫ್ ದ ಗನ್ ನನ್ನ ಕೈಲಿರೋದು ಮಡಿಕೇರಿಯಲ್ಲಿ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಇದೆ. ಮತ್ತು ಇದು ಹಾಗೆ ಪಾಯಿಂಟ್ ಇದು ಮೇಡ್ ಇನ್ US, ವಿಂಚೆಸ್ಟರ್ ಮೇಡ್. ಇದು ಅಷ್ಟೇ ಅರ್ಲಿ 19th ಸೆಂಚುರಿ. ಇದು ಅದರದ್ದು ಬಿಲ್ಡ್ ಕ್ವಾಲಿಟಿ ನೋಡಿ, ಇನ್ನೂ ಬ್ರ್ಯಾಂಡ್ ನ್ಯೂ ಥರನೇ ಹಾಗೇ ಇದೆ. ಹಾಗೆ ನಮ್ಮ ಒಡಿಕತ್ತಿ ಇರ್ಬೋದು. ಇದು ನಮ್ಮ ಆ್ಯಕ್ಚುಲಿ ನಾವು ಟ್ರಾವೆಲಿಂಗ್, ನಮ್ಮ ಅಪ್ಪ ಡಿಪಾರ್ಟ್ಮೆಂಟ್ಲಿದ್ದರು, ನಾವು ಕೀಪ್ ಆನ್ ಟ್ರಾವೆಲಿಂಗ್. ಇದು ಎಲ್ಲ ಕಡೆ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ನಾನು ಈ ಕಲೆಕ್ಷನ್ ಶುರು ಆದಮೇಲೆ ನನ್ನ ಐನ್ ಮನೆ ಅಂತೇಳಿ ಏನುಂಟು, ಅಲ್ಲಿ ಹೋಗಿ ಸುಮ್ಮನೆ ಏನೋ ಹುಡುಕ್ತಾ ಇರೋತ್ತಿಗೆ ಇದೊಂದು ಕತ್ತಿ ಸಿಕ್ತು ನನಗೆ. ಇದು ಒಂದು ಮೋಸ್ಟ್ಲಿ ಒಂದು 150 years ಓಲ್ಡ್ ಅಂತ ನನಗೆ ನೋಡೋತ್ತಿಗೆ ಆಗ್ತದೆ. ಯೂಸ್ ಮಾಡ್ತಾ ಇದ್ದಿದ್ದು, ಸುಮ್ಮನೆ ಶೋಗಲ್ಲ, ಯೂಸ್ ಆಗ್ತಾಯಿತ್ತು. ಇದ್ರದ್ದು ಹ್ಯಾಂಡ್ಲ ನೋಡ್ಬೋದು. ನೋಡಿದರೆ ಸೌದಿದೆ, ತುಂಬ ಸೌದಿ ಅಂದರೆ ತುಂಬ ಯೂಸ್ ಆಗಿದೆ. ಇದು ಒಂದು 150 years ಓಲ್ಡ್ ವೆಪನ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿರುವ ವಸ್ತುಗಳೆಲ್ಲ ಹಳೆಯ ಕಾಲದ ಶ್ರೀಮಂತ ಸಂಸ್ಕೃತಿ ಪರಂಪರೆಯನ್ನು ನೆನಪಿಸುತ್ತಿವೆ. ಸ್ಪೈಸಸ್ ಮಳಿಗೆಗೆ ಬರುವ ಪ್ರವಾಸಿಗರು ಇವುಗಳನ್ನು ಖರೀದಿಸಲು ಮುಂದೆ ಬಂದರೂ ಮಾರಾಟ ಮಾಡುವ ಮನಸ್ಸು ಮಧು ಅವರಿಗಿಲ್ಲ. ಒಟ್ನಲ್ಲಿ ವಸ್ತುಗಳೆಲ್ಲ ಪುರಾತನವಾಗಿದ್ರೂ ಆಕರ್ಷಣೆ ಮಾತ್ರ ನವನವೀನ. ಚಿತ್ತಾರ ಸ್ಪೆಷಲ್ ರಿಪೋರ್ಟ್, ಮಡಿಕೇರಿ.